ಸರ್ ಎಲ್ಲ ಸರ್ Session 8 ದಿನ ಬಹಳ ಇತ್ತು ಸೆಷನ್. ಈಗ ನೋಡಿ ನೋಡಿ ಚರ್ಚೆ ಆಗ್ಬೇಕಾದ್ರೆ ಯಾವ ಚರ್ಚೆನೇ ಆಗಿಲ್ಲ. ನೋಡಿ, ಈ ಪ್ರಶ್ನೆ ತಾವು ಬಿಜೆಪಿ ಅವ್ರಿಗೆ ಕೇಳಬೇಕು. ನಾವು ಸದನವನ್ನ ನಡೆಸಲಿಕ್ಕೆ ತಯಾರಾಗಿ ಬಂದವರು, ನಾವು ಉತ್ತರನ ಕೊಡಕ್ಕೆ ಸಿದ್ಧ ಆಗಿದ್ದೀವಿ. ನಾವು ಅವ್ರಿಗೆ ಎಲ್ಲಾ ರೀತಿಯಿಂದ ಹೇಳಿದ್ವಿ, ನೋಡಿ ನಿಮ್ದು ಏನೇ ಪ್ರಶ್ನೆ ಇದ್ರೆ ಸದನದಲ್ಲಿ ರೈಸ್ ಮಾಡಿ, ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಿದೆ. ಸಾಕಷ್ಟು ಜನರ ಸಮಸ್ಯೆ ಚರ್ಚೆ ಮಾಡ್ತಕ್ಕಂಥದ್ದಿದೆ, ಬರ ಇದೆ ಮತ್ತು ಸಾಕಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಇವತ್ತು ಚರ್ಚೆ ಅವಶ್ಯಕತೆ ಇದೆ. ಯಾಕಂದ್ರೆ ಸದನದಲ್ಲಿ ಚರ್ಚೆ ಆದ್ರೆ ಅದಕ್ಕೆ ಪರಿಹಾರ ಸಿಗ್ತದೆ. ಆದ್ರೆ ಅಪೋಸಿಷನ್ ಅವರು ಘೋಷಣೆ ಕೂಗೋದ್ ಬಿಟ್ಟು ಏನು ಮಾಡಕ್ಕೆ ತಯಾರಾಗಿಲ್ಲ. ಅವ್ರು ಮಾತಾಡಕ್ ರೆಡಿ ಇಲ್ಲ, ನೋಟಿಸ್ ಕೊಡಕ್ ರೆಡಿ ಇಲ್ಲ, ಚರ್ಚೆ ಮಾಡಕ್ ರೆಡಿ ಇಲ್ಲ. ಹಾಗಾಗಿ ಅವರು ಏನ್ ಸ್ಟ್ರಾಟಜಿ ನನಗಂತೂ ಅರ್ಥ ಆಗಿಲ್ಲ. ವ್ಯಾಲಿಡ್ ಅಲ್ಲ ಸರ್ ಅವ್ರ ಏನು ಡಿಮಾಂಡ್ ಇದೆ ನಾಗೇಂದ್ರ ಇಲ್ಲ ನೋಡಿ, ಡಿಮಾಂಡ್ ಇರೋದು ಬೇರೆ, ಬಟ್ ಸದನಕ್ಕೆ ಅವರು ಹೋರಾಟ ಮಾಡ್ಲಿ ರಾಜ್ಯಾದ್ಯಂತ. ಬಟ್ ವೈ ಆರ್ ದಿ ಕಟೇಲಿಂಗ್ ದ ಹೌಸ್? ಸದನವನ್ನ ಈ ರೀತಿ ಘೋಷಣೆ ಕೂಗೋದ್ರೊಂದಿಗೆ ಸದನ ನಡೆಯಕ್ ಬಿಡದೆ ಇರೋದು ಇದು ಸ್ಟ್ರಾಟಜಿನ? ಈ ಸಂಸತ್ತಲ್ಲಿ ಏನ್ ಮಾಡಿದ್ರು ನಾವು ಅದನ್ನೇ ಮಾಡ್ತೀವಿ. ನೋಡಿ, ಸಂಸತ್ತಲ್ಲಿ ಮಾಡಿದ ಬೇರೆ ವಿಷಯ. ಅಲ್ಲಿ ದೇಶಾದ್ಯಂತ ಒಂದು ಏನಂದ್ರೆ ಜನ್ಜಿ ಒಂದು ಸ್ಟ್ರೈಕ್ ಆಗಿತ್ತು. ಅದರಲ್ಲಿ ಬಹಳ ದೊಡ್ಡ ಒಂದು ಲಾಠಿ ಚಾರ್ಜ್ ಆಯ್ತು. 24 ಲಕ್ಷ ಮಕ್ಕಳು ಎಕ್ಸಾಮ್ ಬರೆದು ಪೇಪರ್ ಲೀಕ್ ಆಗಿ ಸುಮಾರು 20 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ದಟ್ ವಾಸ್ ಅ ಡಿಫರೆಂಟ್ ಇಶ್ಯೂ. ಇಲ್ಲಿ ನೀವು ಈಗಾಗ್ಲೇನೆ ನಾಗೇಂದ್ರ ಕೇಸ್ ಎಲ್ರಿಗೂ ಗೊತ್ತು, ಒಂದ್ಸರಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರು. ಈ SIT ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ, ಅದಕ್ಕೆ ವಾಪಸ್ ರೀಇಂಡಕ್ಟ್ ಆಗಿದ್ದಾರೆ. ಸೊ ವಾಟ್ ಇಸ್ ದ ನ್ಯೂ ಥಿಂಗ್ ಇನ್ ದಿಸ್? ಈ ಬಗ್ಗೆ ಆಲ್ರೆಡಿ ಹಿ ಹ್ಯಾಸ್ ಗಿವನ್ ರೆಸಿಗ್ನೇಷನ್ ಒನ್ಸ್, ಇದೆಂತೆ. ಸೊ ಈಗ ನೋಡಿ, ಹಾಗಲ್ಲ, ಅದು ಯಾರು ಮಾಡ್ತಾ ಇದ್ದಾರೆ? ನಾವು ಒಂದು ವಾರ ನಾವು ಇವ್ರೆಲ್ಲಾ ರೀತಿ ಮಾಡಿದ್ರು ಕೂಡ ನಾವು ಸಹಿಸ್ಕೊಂಡಿದ್ವಿ. 2ನೇ ವಾರನು ಕೂಡ ಇವತ್ತು ನೋಡಿದ್ವಿ ನಾವು, ಏನೋ ವಾಪಸ್ ದಾರಿಗೆ ಬರ್ತಾರ ಅಂತ. ಇವರು ದಾರಿ ತಪ್ಪಿದ ಮಗ ಹಂಗೆ ಪೂರ್ತಿನ ದಾರಿ ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಹಿಂಗ್ ನಡೆಸೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಇವತ್ತು ಸದನ ಸೆನೆಡೆ ಆಗಿದೆ. ಕಾಲ ಇದೆ, ಘೋಷಣೆ ಮಾಡುತ್ತೆ ಸರ್ ಸರ್ಕಾರ. ಯಾವಾಗ ಇನ್ನೂ ರಿಪೋರ್ಟ್ ಬರ್ಬೇಕು? ನೋಡಿ, ನಮ್ಮ ಸರ್ಕಾರ ಬರಗಾಲದ ಬಗ್ಗೆ ಖಂಡಿತವಾಗಿಯೂ ಕೂಡ ನಾವು ಗ್ರೌಂಡ್ ಟ್ರೂತಿಂಗ್ ನಡೀತಾ ಇದೆ. ಇದ್ರ ಬಗ್ಗೆ ಈಗಾಗ್ಲೇನೆ ಇದೇನು ಕೇಂದ್ರ ಸರ್ಕಾರದ NDRF SDRF ನಾರ್ಮ್ಸ್ ಪ್ರಕಾರ ಅದೇನ್ ತಯಾರಿಗಳನ್ನ ಮಾಡಬೇಕು ಮಾಡ್ತಾ ಇದೀವಿ. ಬರಗಾಲನ ಅದು ಕ್ರಮವಾಗಿ ಘೋಷಣೆ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.